ಎಲ್ರಿಗೂ ನಮಸ್ಕಾರ. ಅಮ್ಮನ ಕೈ ರುಚಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ಮೊದಲು ನಾನು ನಿಮಗೆ ಮಸಾಲೆ ಅಕ್ಕಿ ಹಪ್ಪಳದ ಬಗ್ಗೆನೂ ಹೇಳಿದ್ದೀನಿ, ಹಾಗೆ ವಿಡಿಯೋ ಮಾಡಿ ತೋರಿಸಿದ್ದೀನಿ. ಅಕ್ಕಿ ಹಪ್ಪಳ ಕೂಡ ಆಗಿದೆ. ಮಜ್ಜಿಗೆ ಮೆಣಸಿನ್ಕಾಯಿನ ನಾನು ಕಸ್ಟಮರ್ಗೆ ಕಳಿಸೋದಕ್ಕೆ ಮೊದಲು ನಿಮಗೆ ಡೆಮೋ ಕೂಡ ತೋರಿಸಾಗಿದೆ. ವಿಡಿಯೋದಲ್ಲಿ ಏನು ತೋರಿಸ್ತಾ ಇದ್ದೀನಿ ಅದೇ ಥರ ಮಜ್ಜಿಗೆ ಮೆಣಸಿನ್ಕಾಯಿಗಳನ್ನು ನಾನು ಕಳಿಸ್ಕೊಡೋದು. ಈಗ ಅಕ್ಕಿ ಸಂಡಿಗೆ, ಈ ಅಕ್ಕಿ ಸಂಡಿಗೆಗೆ ಸಬ್ಬಕ್ಕಿ ಮತ್ತು ಅವಲಕ್ಕಿ ಕೂಡ ಹಾಕಿರ್ತೀವಿ. ಇದ್ರ ಡೆಮೋ ಕೂಡ ಆಗೋಗಿದೆ. ಇನ್ನು ನಮ್ಮಲ್ಲೇ ಸಿಗುವಂತಹ ಉತ್ತಮ ಗುಣಮಟ್ಟದ ಮಾವಿನಕಾಯಿ ಉಪ್ಪಿನಕಾಯಿ, ಎರಳಿಕಾಯಿ ಉಪ್ಪಿನಕಾಯಿ, ನಿಂಬೆಕಾಯಿ ಉಪ್ಪಿನಕಾಯಿ ಇಷ್ಟು ಇದೆ. ಹಾಗೆ ಬೆಟ್ಟದ ನೆಲ್ಲಿಕಾಯಿ ತೊಕ್ಕು, ಬೆಳ್ಳುಳ್ಳಿ ತೊಕ್ಕು ಸಿಗತ್ತೆ. ಮತ್ತು ಪುಳಿಯೋಗರೆ ಗೊಜ್ಜು ಕೂಡ. ಅಗಸೆ ಬೀಜದ ಚಟ್ನಿ ಪುಡಿ ಬಗ್ಗೆ ಈಗ ನಾವು ತಿಳ್ಕೊಳ್ಳೋಣ. ಈ ಅಗಸೆ ಬೀಜದ ಚಟ್ನಿ ಪುಡಿಗಳಲ್ಲಿ ನಿಮಗೆ ಜೀರ್ಣಕ್ರಿಯೆ ಹೆಚ್ಚಿಸುವಂತಹ ನಾರಿನಾಂಶಗಳು ಸಿಗುತ್ತೆ. ಅಂದರೆ ಫೈಬರ್ ಕಂಟೆಂಟ್ ಇದರಲ್ಲಿ ಇರುತ್ತೆ. ಇದರಿಂದ ಮಲಬದ್ಧತೆಯನ್ನು ನಿವಾರಿಸಿ ಜೀರ್ಣಕ್ರಿಯೆಗೆ ಸುಧಾರಿಸುತ್ತೆ. ಹೃದಯ ಆರೋಗ್ಯಕ್ಕೆ ಇದು ತುಂಬ ಒಳ್ಳೆಯದು. ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್ ಮತ್ತು ಕೆಟ್ಟ ಕೊಲೆಸ್ಟ್ರಾಲ್ ಕಡಿಮೆ ಮಾಡಿ ಹೃದಯಾಘಾತದ ಅಪಾಯಗಳನ್ನು ತಡೆಯುತ್ತೆ. ತೂಕ ನಿರ್ವಹಣೆ ಮಾಡೋದರಲ್ಲಿ ಅಗಸೆ ಬೀಜ ತುಂಬಾ ಪಾತ್ರ ವಹಿಸುತ್ತೆ. ಖಾಲಿ ಹೊಟ್ಟೆಯಲ್ಲಿ ನೆನೆಸಿದ ಅಥವಾ ಹುರಿದ ಅಗಸೆ ಬೀಜ ಸೇವಿಸೋದ್ರಿಂದ ತೂಕ ಕಡಿಮೆ ಮಾಡ್ಕೊಳ್ಳೋಕ್ಕೆ ಸಹಾಯ ಮಾಡುತ್ತೆ. ಹಾಗೆ ಮಧುಮೇಹ ನಿಯಂತ್ರಣ ಮಾಡುತ್ತೆ, ಅಂದರೆ ಶುಗರ್ ಕಂಟ್ರೋಲ್ ಆಗುತ್ತೆ. ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸೋಕೆ ಇದು ಸಹಕಾರಿ ಆಗಿದೆ. ಚರ್ಮಕ್ಕೆ ಮತ್ತು ಕೂದಲಿಗೆ ಹೇಳಿ ಮಾಡಿಸಿದಂತಹ ರಾಮಬಾಣ ಇದು. ಯಾಕಂದರೆ ಇದರಲ್ಲಿರೋ ಆ್ಯಂಟಿ ಆಕ್ಸಿಡೆಂಟ್ ಗುಣಗಳಿಂದ ಚರ್ಮದ ಕಾಂತಿಯನ್ನು ಹೆಚ್ಚಿಸುತ್ತೆ ಮತ್ತು ಕೂದಲು ಬೆಳೆಯೋಕೆ ಮತ್ತು ಹೊಳೆಯೋಕೆ ಸಹಾಯ ಮಾಡುತ್ತೆ. ಆ್ಯಂಡ್ ಲಾಸ್ಟ್, ಮ್ಯಾಜಿಕ್ ಚಟ್ನಿ ಪುಡಿ. ಈ ಚಟ್ನಿ ಪುಡಿ ನಿಮಗೆ ಎಲ್ಲ ಕಾಳುಗಳು ಹಾಕಿ ಮಾಡಿರ್ತೀವಿ. ಹಾಗೆ ಈ ಚಟ್ನಿ ಪುಡಿನ ನೀವು ದೋಸೆಗೂ ಕೂಡ ಹಾಕ್ಕೊಂಡು ಯೂಸ್ ಮಾಡ್ಬೋದು. ಪುಡಿ ದೋಸೆ ಅಂತ ಅಂತಾರಲ್ಲ, ಆ ರೀತಿ ಪುಡಿ. ಇಡ್ಲಿಗೆ ತುಪ್ಪ ಮತ್ತು ಈ ಪುಡಿ ಹಾಕ್ಕೊಂಡು ತಿಂದರೆ ಅಂತೂ ಅದ್ರ ಮಜಾನೇ ಬೇರೆ. ಮತ್ತೆ ಯಾಕೆ ಯೋಚನೆ ಮಾಡ್ತಾ ಇದ್ದೀರಾ? ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ಗೆ ವಾಟ್ಸಪ್ ಮಾಡಿ ನಿಮಗೆ ಬೇಕಾಗಿರೋ ಐಟಮ್ಸ್ಗಳನ್ನು ತರಿಸ್ಕೊಂಡು ತಿಂದು ಎಂಜಾಯ್ ಮಾಡಿ.